ನೀವು ನಿಮ್ಮ ಮಗುಗೆ ಹೆಲ್ಪ್ ಮಾಡ್ತಿದ್ದೀವಿ ಅಂತ ಅಂದ್ಕೊಂಡಿದ್ದೀರಾ. ಆದರೆ ನೀವು ನಿಮ್ಮ ಮಗು ಮಾಡೋ ಸಣ್ಣ ಸಣ್ಣ ವಿಷಯನೂ ಕಂಟ್ರೋಲ್ ಮಾಡ್ತಾ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಮಗುನ ಸೆಲ್ಫ್ ಕಾನ್ಫಿಡೆನ್ಸ್ನ ಕೊಲ್ತಾ ಇದ್ದೀರಾ. ನಿಮ್ಮ ಮಗು ಮಾಡೋ ಸಣ್ಣ ಸಣ್ಣ ಕೆಲಸನೂ ಕಂಟ್ರೋಲ್ ಮಾಡ್ತಿದ್ದೀರಾ. ಹಾಗಾದರೆ ನಿಮ್ಮ ಮಗು ತನ್ನನ್ನು ತಾನು ನಂಬೋದನ್ನೇ ನಿಲ್ಲಿಸ್ಬಿಡುತ್ತೆ. ನೀವು ನಿಮ್ಮ ಮಗುನ ಮೈಕ್ರೋ ಮ್ಯಾನೇಜ್ ಮಾಡೋದ್ರಿಂದ ನಿಮ್ಮ ಮಗು ತಪ್ಪು ಮಾಡೋ ಭಯದಿಂದನೇ ಬೆಳೆಯುತ್ತೆ. ನಿಮ್ಮನ್ನು ಖುಷಿ ಪಡಿಸೋಕೆ ನೀವು ಹೇಳಿದ ರೀತಿ ಲೈಫ್ ಲೀಡ್ ಮಾಡ್ತಾ ಇರೋ ನಿಮ್ಮ ಮಗು ಮುಂದೆ ಪೀಪಲ್ ಪ್ಲೀಸರ್ ಆಗುತ್ತೆ. ಸೆಲ್ಫ್ ವ್ಯಾಲಿಡೇಷನ್ ಅನ್ನೋ ಕಾನ್ಸೆಪ್ಟ್ನೇ ಮರೆತು ಪ್ರತಿಯೊಂದು ಡಿಸಿಷನ್ಗೂ ಇನ್ನೊಬ್ಬರ ಮೇಲೇ ಡಿಪೆಂಡ್ ಆಗಿ ಬದುಕುತ್ತೆ. ನೀವು ನಿಮ್ಮ ಮಗು ಹೇಗೆ ಮಾತಾಡಬೇಕು, ಹೇಗೆ ಕುತ್ಕೋಬೇಕು, ಹೇಗೆ ನಡಿಬೇಕು, ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು, ಯಾವ ಆಟ ಆಡಬೇಕು, ಯಾವ ಹಾಬಿನ ಚೂಸ್ ಮಾಡಬೇಕು, ಹೀಗೆ ಎಲ್ಲನೂ ನೀವೇ ಹೇಳ್ಕೊಡ್ತಿದ್ದೀರಾ. ಹಾಗಾದರೆ ನಿಮ್ಮ ಮಗು ಅಡಲ್ಟ್ ಏಜ್ಗೆ ಬಂದಮೇಲೆ ಓವರ್ ಥಿಂಕರ್ ಆಗ್ಬೋದು. ಅವನ ರಿಲೇಷನ್ಶಿಪ್, ಕೆರಿಯರ್ ಎಲ್ಲದರಲ್ಲೂ ಅವನಿಗೆ ಖುಷಿಗಿಂತ ಆತಂಕದಿಂದನೇ ಬದುಕೋ ಥರ ಆಗ್ಬೋದು. ನಿಮ್ಮ ಮಗುಗೆ ಕಂಪ್ಲೀಟ್ ಕಂಟ್ರೋಲ್ನ ಅವಶ್ಯಕತೆ ಇಲ್ಲ. ಬದಲಾಗಿ ಅವರಿಗೆ ನಿಮ್ಮ ಗೈಡೆನ್ಸ್ ಬೇಕು, ನಿಮ್ಮ ಟ್ರಸ್ಟ್ ಬೇಕು, ಮತ್ತು ಅವರಿಗೆ ವಿಷಯಗಳನ್ನ ಅವರಾಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸ್ಪೇಸ್ನ ನೀವು ಕ್ರಿಯೇಟ್ ಮಾಡಿಕೊಡ್ಬೇಕು. ನಿಮ್ಮ ಮಗುಗೆ ಬೇಕಾಗಿರೋದು ನಿಮ್ಮ ಮಾರ್ಗದರ್ಶನನೇ ಹೊರತು ನಿಮ್ಮ ಕಂಟ್ರೋಲ್ ಅಲ್ಲ.